ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಇಬ್ರಿಯರಿಗೆ 12ನೇ ಅಧ್ಯಾಯ 5ನೇ ವಾಕ್ಯ. ಹಣದಾಶೆಗೆ ಬಲಿಯಾಗಬೇಡಿ, ನಿಮಗೆ ಇರುವುದರಲ್ಲಿಯೇ ತೃಪ್ತರಾಗಿರಿ. ಎಂದೆಂದಿಗೂ ನಾನು ನಿನ್ನ ಕೈ ಬಿಡಲಾರೆ, ತ್ಯಜಿಸಲಾರೆ ಎಂದು ದೇವರೇ ಹೇಳಿದ್ದಾರೆ. ಆದುದರಿಂದ ಸರ್ವೇಶ್ವರ ನನಗೆ ಸಹಾಯಕ, ನಾನು ಭಯಪಡೆನು. ಮಾನವನು ನನಗೇನು ಮಾಡಬಲ್ಲನು ಎಂದು ನಾವು ಧೈರ್ಯದಿಂದ ಹೇಳಲು ಸಾಧ್ಯ. ಪ್ರಿಯ ಜನರೇ, ದೇವರು ನಮ್ಮನ್ನು ಸೃಷ್ಟಿಕರ್ತ ದೇವರು, ನಮ್ಮ ಸೃಷ್ಟಿ ಮಾಡಿದ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ದೇವರು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಕಾರಣದಿಂದ ನಾವು ಹಣದಾಶೆಗೆ ಬಲಿಯಾಗಬಾರ್ದು. ನಾಳೆ ಕೂಡಿಡೋದು, ನಾವು ಹಣದ ಆಸೆ, ಇದು ಮನೆಗಳು, ಬಿಲ್ಡಿಂಗ್ಗಳು ಕಟ್ಟಬೇಕು, ನಾವು ಕಾರ್ ತೊಗೊಳ್ಬೇಕು, ನಾನು ಕೋಟಿ ಸಂಪಾದನೆ ಮಾಡ್ಬೇಕಂತ ಹಣದ ಆಸೆಗೆ ನಾವು ಬಲಿಯಾಗಬಾರದು ಪ್ರಿಯರೇ. ಯಾಕಂದ್ರೆ ಸೃಷ್ಟಿಕರ್ತ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ ದೇವರನ್ನು ಮುನ್ನಡೆಸ್ತಾನೆ. ಯಾಕಂದ್ರೆ ಮುನ್ನಡೆಸಬೇಕಾದ್ರೆ ನಾವು ಏನ್ ಮಾಡ್ಬೇಕು? ದೇವರ ವಚನವನ್ನು ಸಾರಬೇಕು, ದೇವರಿಗೆ ಸ್ತುತಿಸಬೇಕು, ದೇವರಿಗೆ ವಂದನೆ ಹೇಳ್ಬೇಕು, ದೇವರ ವಾಕ್ಯನ ಪ್ರತಿನಿತ್ಯ ಓದಬೇಕು. ಯಾಕಂದ್ರೆ ಸೃಷ್ಟಿಕರ್ತ ದೇವರು ನಮ್ಮನ್ನು. ಹಾಗಿದ್ದಾಗ ನಾವು ಇಂಥ ಒಂದು ಕೆಟ್ಟ ಒಂದು ಆಸೆಗಳಿಗೆ ನಾವು ಬಲಿಯಾಗಬಾರದು ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್.